ವೈಫ್‌ನ ಆಧಾರ್ ಕಾರ್ಡಲ್ಲಿರುವಂತಹ ಅಡ್ರೆಸ್ಸನ್ನ ಹೇಗೆ ನಿಮ್ಮ ಒಂದು ಅಡ್ರೆಸ್ ಆಗಿ ಚೇಂಜ್ ಮಾಡೋದು? ವೈಫ್‌ನ ಆಧಾರ್ ಕಾರ್ಡ್‌ನಲ್ಲಿ ನಿಮ್ಮ ಅಡ್ರೆಸ್ಸನ್ನ ಹೇಗೆ ಆಡ್ ಮಾಡೋದು ಅಥವಾ ಅದನ್ನ ಹೇಗೆ ಅಪ್ಡೇಟ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತುಂಬಾನೇ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೋಸ್ಕರ ನಿಮ್ಗೆ ಯಾವುದೇ ರೀತಿಯಾಗಿ ಡಾಕ್ಯುಮೆಂಟ್‌ನ ಅವಶ್ಯಕತೆ ಇರೋದಿಲ್ಲ. ಹಾಗೇನೇ ಮೊಬೈಲ್ ಮತ್ತು ಪಿಸಿ ಅಥವಾ ಲ್ಯಾಪ್‌ಟಾಪ್ ಇದ್ರೆ ಅದರಲ್ಲೂ ಕೂಡ ನೀವು ಇದನ್ನ ತುಂಬಾನೇ ಸಿಂಪಲ್ ಆಗಿನೇ ಮಾಡಬಹುದು. ಇದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಅನ್ನು ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸರ್ಚ್ ಮಾಡಬೇಕಾಗಿರೋದು ಮೈ ಆಧಾರ್ ಅಂತ ಹೇಳಿ. ಸೊ ಈ ರೀತಿಯಾಗಿ ನೀವು ಸರ್ಚ್ ಮಾಡ್ತಾ ಇದ್ದ ಹಾಗೇನೆ ಮೊದಲನೇ ವೆಬ್ಸೈಟ್ ಬರುತ್ತೆ ನೋಡಿ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಓಕೆ, ಈ ಒಂದು ಪೇಜ್ ಅಲ್ಲಿ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಾನು ಕ್ಲಿಕ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ವೇಟ್ ಮಾಡಿ. ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಒಂದು ಸ್ಪೇಸ್ ಏನಿದೆ ಇಲ್ಲಿ ನಿಮ್ಮ ವೈಫ್ ನ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಹಾಗೇನೆ ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಇದೆ. ಸೊ ಇಲ್ಲಿ ಏನ್ ಕ್ಯಾಪ್ಚಾ ಕಾಣಿಸ್ತಾ ಇದೆ ಇದನ್ನ ಹಾಗೇನೆ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಅದಾದ ನಂತರ ಲಾಗಿನ್ ವಿತ್ OTP ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ಕ್ವಿಕ್ ಆಗಿ ನಾನು ಇದನ್ನ ಫಿಲ್ ಮಾಡ್ತೀನಿ. ಓಕೆ, ಇವಾಗ ಈ ಎರಡು ಡೀಟೇಲ್ ಅನ್ನ ಫಿಲ್ ಮಾಡಿ ಆಗಿದೆ. ಲಾಗಿನ್ ವಿತ್ OTP ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದೀನಿ. ಸೊ ಇವಾಗ ಈ ಒಂದು ಆಧಾರ್ ಕಾರ್ಡ್ ನಂಬರ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTP ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ನಾನು ಕ್ವಿಕ್ ಆಗಿ OTP ನ ಎಂಟ್ರಿ ಮಾಡ್ಕೊಳ್ತೀನಿ. ಓಕೆ, OTP ನ ಎಂಟ್ರಿ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೇನೆ ಈ ರೀತಿಯಾಗಿ ಒಂದು ಪೇಜ್ ಬಂದಿರುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡೋದಕ್ಕೆ ಆಗುತ್ತೆ. ಹಾಗೇನೆ ನಿಮ್ಮ ವೈಫ್ ನ ಫೋಟೋ ಇಲ್ಲಿ ತೋರಿಸ್ತಾ ಇರುತ್ತೆ, ಅವ್ರ ಅಕೌಂಟ್ ಇಲ್ಲಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೊದಲನೇ ಆಪ್ಷನ್ ಇದೆ ನೋಡಿ, ಅಡ್ರೆಸ್ ಅಪ್ಡೇಟ್ ಅಂತ ಹೇಳಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡಿದೀನಿ. ಸೊ ಕ್ಲಿಕ್ ಮಾಡ್ತಾ ಇದ್ದ ಹಾಗೇನೆ ಎರಡು ಆಪ್ಷನ್ ಬರುತ್ತೆ. ಸೊ ಮೊದಲನೇದೇನಪ್ಪಾ ಅಂತ ಹೇಳಿದ್ರೆ ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತ ಹೇಳಿ. ಸೊ ಇದನ್ನ ನೀವು ಆಧಾರ್ ಸೇವಾ ಕೇಂದ್ರದಲ್ಲಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಏನಾದರೂ ಚೇಂಜಸ್ ಅನ್ನ ಮಾಡೋದಿದ್ರೆ ಅದೇನೆ ನೀವು ಹೆಡ್ ಆಫ್ ದ ಫ್ಯಾಮಿಲಿಯ ಒಂದು ಆಧಾರದ ಮೇಲೆ ನಿಮ್ಮ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಆಪ್ಷನ್ ಅನ್ನ ಚೂಸ್ ಮಾಡ್ಕೊಳ್ಬೇಕು. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಇವಾಗ ನೀವು ವೈಫ್ ನ ಆಧಾರ್ ಕಾರ್ಡ್ ನ ಅಡ್ರೆಸ್ ಅನ್ನ ಚೇಂಜ್ ಮಾಡ್ತಾ ಇದ್ದೀರಾ. ಸೊ ಅವಾಗ ಹೆಡ್ ಆಫ್ ದ ಫ್ಯಾಮಿಲಿ ಹಸ್ಬೆಂಡ್ ಆಗ್ತಾರೆ. ಸೊ ಹೀಗಾಗಿ ಹಸ್ಬೆಂಡ್ ನ ಆಧಾರ್ ನ ಅಡ್ರೆಸ್ ಏನಿದೆ ಸೊ ಆ ಒಂದು ಅಡ್ರೆಸ್ ಅನ್ನ ವೈಫ್ ನ ಆಧಾರ್ ನ ಅಡ್ರೆಸ್ ಆಗಿ ಅಪ್ಡೇಟ್ ಮಾಡೋದಕ್ಕಾಗಿ ಈ ಒಂದು ಆಪ್ಷನ್ ಅನ್ನ ಚೂಸ್ ಮಾಡ್ಕೊಳ್ಬೇಕು. ಸೊ ಹೀಗಾಗಿ ಇದೇ ಆಪ್ಷನ್ ಅನ್ನ ನಾನು ಇವಾಗ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಹೇಗಿದು ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಬಾಟಮ್ ಅಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಆಲ್ರೆಡಿ ನಿಮ್ಮ ವೈಫ್ ನ ಆಧಾರ್ ಕಾರ್ಡ್ ಅಲ್ಲಿ ಏನ್ ಅಡ್ರೆಸ್ ಇದೆಯೋ ಅದು ಇಲ್ಲಿ ತೋರಿಸ್ತಾ ಇರುತ್ತೆ. ಕರೆಂಟ್ ಡೀಟೇಲ್ಸ್ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇರುತ್ತೆ. ಹಾಗೇನೆ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬಂದ್ರೆ ಡೀಟೇಲ್ಸ್ ಆಫ್ ಹೆಡ್ ಆಫ್ ಫ್ಯಾಮಿಲಿ ರಿಕ್ವೈರ್ಡ್ ಫಾರ್ ಅಪ್ಡೇಟ್ ಅಂತ ಇರುವಂತದ್ದು. ಸೊ ಇಲ್ಲಿ ನೀವು ನಿಮ್ಮ ಒಂದು ಅಂದ್ರೆ ಇವಾಗ ವೈಫ್ ನ ಆಧಾರ್ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಹಸ್ಬೆಂಡ್ ನ ಆಧಾರ್ ನ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ ಅನ್ನ ಮೊದಲನೇದಾಗಿ ಎಂಟ್ರಿ ಮಾಡಬೇಕು ಹಸ್ಬೆಂಡ್ದು. ಸೊ ಇವಾಗ ನಾನು ಕ್ವಿಕ್ ಆಗಿ ಇದನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಎಂಟ್ರಿ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೇನೆ ಅವರ ಮೊಬೈಲ್ ನಂಬರ್ ನ ಕೊನೆಯ 4 ಡಿಜಿಟ್ ಇಲ್ಲಿ ತೋರಿಸ್ತಾ ಇರುತ್ತೆ. ಸೆಲೆಕ್ಟ್ ಹೆಡ್ ಆಫ್ ದ ಫ್ಯಾಮಿಲೀಸ್ ರಿಲೇಷನ್ ವಿತ್ ಅಪ್ಲಿಕೆಂಟ್ ಅಂತ ಇರುವಂತದ್ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಪೌಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ತಂದೆಯ ಆಧಾರ್ ಅಡ್ರೆಸ್ಗೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಫಾದರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಥವಾ ಲೀಗಲ್ ಗಾರ್ಡಿಯನ್ ನ ಅಡ್ರೆಸ್ಗೆ ನೀವು ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಅನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಇದು, ಮದರ್ ಆಗಿದ್ರೆ ಇದು, ಸಿಬ್ಲಿಂಗ್ಸ್ ಆಗಿದ್ರೆ ಇದು. ಬಟ್ ನಾನು ಇವಾಗ ಹೆಂಡತಿಯ ಆಧಾರ್ ಕಾರ್ಡ್ ಅಡ್ರೆಸ್ ಅನ್ನ ಗಂಡನ ಆಧಾರ್ ಕಾರ್ಡ್ ಅಡ್ರೆಸ್ ಏನಿದೆಯೋ ಅದಕ್ಕೆ ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಸ್ಪೌಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಟೈಪ್ ಅಂತ ಇರುವಂತದ್ದು. ಸೊ ಇಲ್ಲಿ ನಿಮಗೆ ತುಂಬಾನೇ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಗಳು ಇರ್ತವೆ. ಬರ್ತ್ ಸರ್ಟಿಫಿಕೇಟ್ ಇದೆ, ಡಾಕ್ಯುಮೆಂಟ್ ಟು ಪ್ರೂವ್, ಲೀಗಲ್ ಗಾರ್ಡಿಯನ್ಶಿಪ್ ಅಂತ ಈ ರೀತಿಯಾಗಿ ಸಾಕಷ್ಟು ಆಪ್ಷನ್ ಗಳು ಇರ್ತವೆ. ಇದರಲ್ಲಿ ಯಾವುದೇ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇಲ್ಲ ಅನ್ನೋದಾದ್ರೆ ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಈ ಒಂದು ಆಪ್ಷನ್. ಸೊ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅನ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಇದೆ. ಸೊ ಅಲ್ಲಿ ನೀವು ಜಾಯ್ನ್ ಆದ್ರೆ ಆ ಒಂದು ಡಾಕ್ಯುಮೆಂಟ್ ಅನ್ನ ನಾನು ನಿಮ್ಗೆ ಕೊಟ್ಟಿರ್ತೀನಿ. ಇದನ್ನ ನೀವು ಫಿಲ್ ಮಾಡಬೇಕಾಗಿರುತ್ತೆ. ಇದನ್ನ ಹೇಗೆ ಫಿಲ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಕ್ವಿಕ್ ಆಗಿ ಹೇಳ್ತೀನಿ ನೋಡಿ. ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಈ ರೀತಿಯಾಗಿರುತ್ತೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಟಾಪ್ ಅಲ್ಲಿ ಹೆಸರಿದೆ ನೋಡಿ. ಸೊ ಇಲ್ಲಿ ಹಸ್ಬೆಂಡ್ ನ ಹೆಸರನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಅಥವಾ ಯಾರ ಒಂದು ಆಧಾರದ ಮೇಲೆ ಅಂದ್ರೆ ಯಾರ ಒಂದು ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಅಡ್ರೆಸ್ ಅನ್ನ ನಿಮ್ಮ ಒಂದು ಅಡ್ರೆಸ್ ಅಲ್ಲಿ ನೀವು ಅಪ್ಡೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀರೋ ಸೊ ಅವರ ಹೆಸರನ್ನ ಇಲ್ಲಿ ನಾನು ಹಸ್ಬೆಂಡ್ ಹೆಸರನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ವೈಫ್ ನ ಆಧಾರ್ ಅಲ್ಲಿ ಅಡ್ರೆಸ್ ಅನ್ನ ಚೇಂಜ್ ಮಾಡಬೇಕಾಗಿರೋದು. ಸೊ ಹೀಗಾಗಿ ಈ ಪ್ಲೇಸ್ ಅಲ್ಲಿ ಹಸ್ಬೆಂಡ್ ನ ಹೆಸರನ್ನ ಎಂಟ್ರಿ ಮಾಡಬೇಕು. ಹಾಗೇನೆ ಅವರ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಅಡ್ರೆಸ್ ಹೇಗಿದೆಯೋ ಅದೇ ರೀತಿಯಾಗಿ ಈ ಒಂದು ಸ್ಪೇಸ್ ಅಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಹಾಗೇನೆ ಅವರ ಆಧಾರ್ ಕಾರ್ಡ್ ನಂಬರ್ ಅಂದ್ರೆ ಹಸ್ಬೆಂಡ್ ನ ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಇದಾದ ನಂತರ ನೆಕ್ಸ್ಟ್ ನೀವು ಎಂಟ್ರಿ ಮಾಡಬೇಕಾಗಿರೋದು ಈ ಒಂದು ಸ್ಪೇಸ್. ಸೊ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ನಿಮ್ಮ ವೈಫ್ ನ ಹೆಸರನ್ನ ಎಂಟ್ರಿ ಮಾಡಬೇಕು. ಅದಾದ ನಂತರ ಈ ಒಂದು ಆಪ್ಷನ್ ಇದೆ ನೋಡಿ,
ಹಾಗೇನೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳ್ತಾ ಇದೆ. ಈ ಸ್ಪೇಸ್ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ ಹಾಗೇನೆ ಇಲ್ಲಿ ನೀವು ವೈಫ್ ಅಂತ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ ಇಷ್ಟು. ಸೊ ಇಲ್ಲಿ ನಿಮ್ಮ ವೈಫ್ ನ ಹೆಸರನ್ನ ಎಂಟ್ರಿ ಮಾಡಿ, ಇದಾದ ನಂತರ ಸ್ಕ್ರೋಲ್ ಮಾಡ್ತಾ ಬಂದು ಈ ಒಂದು ಸ್ಪೇಸ್ ಇದೆ, ಇಲ್ಲೂ ಕೂಡ ನಿಮ್ಮ ವೈಫ್ ನ ಹೆಸರನ್ನ ಎಂಟ್ರಿ ಮಾಡಿ. ಸೊ ಇಷ್ಟಾದ ನಂತರ ಇಲ್ಲಿ ಡೇಟ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ. ಇಲ್ಲಿ ನೀವು ಯಾವ ದಿನ ಈ ಫಾರ್ಮ್ ಅನ್ನ ಫಿಲ್ ಮಾಡಿರ್ತೀರೋ ಆ ಡೇಟ್ ಅನ್ನ ಎಂಟ್ರಿ ಮಾಡಿ. ಫಿಲ್ ಮಾಡಿದಂತಹ ದಿನದಂದನೇ ನೀವು ಅಪ್ಲೈ ಮಾಡ್ಬೇಕಂತ ಏನು ಇಲ್ಲ. ಈ ಫಾರ್ಮ್ ಅನ್ನ ಫಿಲ್ ಮಾಡಿದ್ಮೇಲೆ 3 ತಿಂಗಳುಗಳ ಕಾಲ ಈ ಒಂದು ಡಾಕ್ಯುಮೆಂಟ್ ಏನಿದೆ ಅದು ವ್ಯಾಲಿಡ್ ಇರುತ್ತೆ. ಸೊ ಹೀಗಾಗಿ ಇಲ್ಲಿ ಡೇಟ್ ಅನ್ನ ಎಂಟ್ರಿ ಮಾಡಿ 3 ತಿಂಗಳುಗಳ ಕಾಲ ಕೂಡ ನಿಮಗೆ ಕಾಲಾವಕಾಶ ಇರುತ್ತೆ. ಇದಾದ ನಂತರ ಇಲ್ಲಿ ಹಸ್ಬೆಂಡ್ ನ ಸೈನ್ ಅನ್ನ ಮಾಡಬೇಕಾಗಿರತ್ತೆ. ನೋಡ್ತಾ ಇರಬಹುದು ನೇಮ್ ಅಂಡ್ ಸೈನ್ ಅಂತ ಇರುವಂತದ್ದು, ಹೆಸರನ್ನ ಬರೆದು ನಂತರ ಇಲ್ಲಿ ಸೈನ್ ಮಾಡಬೇಕಾಗಿರುತ್ತೆ. ಸೊ ಇದಿಷ್ಟು ಮಾಡಾದ್ಮೇಲೆ ಇದನ್ನ ನೀವು ಸ್ಕ್ಯಾನ್ ಮಾಡಬೇಕು. ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಅದನ್ನ ತಗೊಂಡ್ ಬಂದು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ವ್ಯೂ ಡೀಟೇಲ್ ಅಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ ನೋಡಿ ಈ ಒಂದು ಜಾಗದಲ್ಲಿ. ನಾನು ಈಗಾಗಲೇ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಹೀಗಾಗಿನೇ ವ್ಯೂ ಡೀಟೇಲ್ಸ್ ಅಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಟು ಅಪ್ಲೋಡ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗ್ಯಾಲರಿನಿಂದ ಇದನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಫೈಲ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಕಂಪ್ಲೀಟ್ ಆಗಿ ಅಪ್ಲೋಡ್ ಆಗಿದೆ ಅಂತ ಹೇಳಿ ಇಲ್ಲಿ 100% ಬಂದ ಮೇಲೆ ಗೊತ್ತಾಗುತ್ತೆ. ಜೊತೆಗೆ ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ನ ಫೋಟೋ ಪ್ರಿವ್ಯೂ ತೋರಿಸ್ತಾ ಇರುತ್ತೆ. ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಆದ ನಂತರ ನೆಕ್ಸ್ಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದೀನಿ. ಸೊ ಇಷ್ಟ ಆದ ನಂತರ ನೆಕ್ಸ್ಟ್ ಇಲ್ಲಿ ನಿಮ್ಗೆ 50 ರೂಪಾಯಿ ಪೇ ಮಾಡ್ಲಿಕ್ಕೆ ಕೇಳುತ್ತೆ. ಸೊ ಇಲ್ಲಿ ನೋಡ್ತಾ ಇರಬಹುದು 50 ರೂಪೀಸ್ ಪೇ ಮಾಡಿ ಅಂತ ಕೇಳ್ತಾ ಇರುವಂತದ್ದು. ಸೊ ಇದಕ್ಕೋಸ್ಕರ ಇಲ್ಲಿ ಈ ಒಂದು ಬಾಕ್ಸ್ ಅನ್ನ ಮೊದಲು ಟಿಕ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ 2 ಆಪ್ಷನ್ ಇರುತ್ತೆ ಪೇಮೆಂಟ್ ಮಾಡೋದಕ್ಕೆ, ರೆಸರ್ವ್ ಪೇ ಅಂತ ಇದೆ, ಹಾಗೇನೆ ಪೇ ಯು ಬಿಸ್ ಅಂತ ಇರುವಂತದ್ದು. ನಾನು ಮೊದಲನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಮೇಕ್ ಪೇಮೆಂಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಫೋನ್ ಪೇ, ಗೂಗಲ್ ಪೇ ಅಥವಾ ನೆಟ್ ಬ್ಯಾಂಕಿಂಗ್ ನ ಮೂಲಕ, ಕಾರ್ಡ್ ನ ಮೂಲಕ, ವ್ಯಾಲೆಟ್ ನ ಮೂಲಕ ಕೂಡ ನೀವು ಪೇ ಮಾಡಬಹುದು. ನಾನಿಲ್ಲಿ ಕ್ಯೂ ಆರ್ ಕೋಡ್ ಬಂದಿದಲ್ವಾ, ಇದನ್ನೇ ಡೈರೆಕ್ಟ್ ಆಗಿ ನನ್ನ ಫೋನ್ ಪೇ ನ ಯೂಸ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಸ್ಕ್ಯಾನ್ ಮಾಡಿ ಪೇ ಮಾಡ್ತೀನಿ. ಇವಾಗ ನೋಡ್ತಾ ಇರಬಹುದು, ಸೊ ಸೌಂಡ್ ಕೇಳ್ತಾ ಇರಬಹುದು. ಸೊ ಆಲ್ರೆಡಿ ಪೇ ಆಗಿದೆ. ಇವಾಗ ಸ್ವಲ್ಪ ಹೊತ್ತು ವೇಟ್ ಮಾಡಿ, ನೋಡ್ತಾ ಇರಬಹುದು ಕನ್ಫರ್ಮ್ ಆಗ್ತಾ ಇರುವಂತದ್ದು. ಯಾವುದೇ ರೀತಿಯಾಗಿ ಬ್ಯಾಕ್ ಬಟನ್ ಆಗಲಿ ಅಥವಾ ಬೇರೆ ಒಂದು ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಸೊ ಇವಾಗ ನಿಮ್ಗೆ ಇನ್ನೊಂದು ಪೇಜಿಗೆ ರೀಡೈರೆಕ್ಟ್ ಆಗುತ್ತೆ. ಸೊ ನೋಡ್ತಾ ಇರಬಹುದು ಈ ರೀತಿಯಾಗಿ ಬರುತ್ತೆ. ಇವಾಗ ತುಂಬಾನೇ ಇಂಪಾರ್ಟೆಂಟ್ ಇದು ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮೊದಲು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿರುವಂತಹ ಡೀಟೇಲ್ ಅಲ್ಲಿ ಬೇರೆ ಡೀಟೇಲ್ ಸಿಗದೇ ಇದ್ರೂ ಕೂಡ ಪರವಾಗಿಲ್ಲ, ಆದ್ರೆ ಈ SRN ನಂಬರ್ ಅಂತ ಇದೆ ನೋಡಿ, ಇದು ತುಂಬಾನೇ ಇಂಪಾರ್ಟೆಂಟ್. ಇವಾಗ್ಲೇನೆ ಇದರ ಅವಶ್ಯಕತೆ ಇರುತ್ತೆ ನಿಮ್ಗೆ. ಸೊ ಇಷ್ಟೇ ಮಾಡಿ ಕೆಲವರು ಹೀಗೇನೆ ಬಿಟ್ಬಿಡ್ತಾರೆ. ಸೊ ಇದರಿಂದ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಡ್ರೆಸ್ ಅಪ್ಡೇಟ್ ಆಗೋದಿಲ್ಲ. ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಇದೆ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಅದಕ್ಕೋಸ್ಕರ ಈ SRN ನಂಬರ್ ನ ಅವಶ್ಯಕತೆ ಇದ್ದೇ ಇರತ್ತೆ. ಸೊ ಹೀಗಾಗಿ ಈ ಒಂದು ನಂಬರ್ ಅನ್ನ ಒಂದ್ ಕಡೆ ಬರ್ದಿಟ್ಕೊಂಡಿರಿ ಅಥವಾ ಇದನ್ನ ಕಾಪಿ ಮಾಡಿ ಇಟ್ಕೊಂಡಿರಿ. ಅದಾದ ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ ಇದೆ, ಇನ್ವಾಯ್ಸ್ ನಂಬರ್ ಇದೆ, ಎಷ್ಟು ಅಮೌಂಟ್ ತುಂಬಿದಿರಾ ತೋರಿಸ್ತಾ ಇದೆ, ಡೇಟ್ ಆಫ್ ಪೇಮೆಂಟ್, ಹಾಗೇನೆ ರಿಕ್ವೆಸ್ಟ್ ಟೈಪ್ ಅಡ್ರೆಸ್ ಅನ್ನು ಚೇಂಜ್ ಮಾಡೋದಕ್ಕೆ ಹೇಳಿರೋದು. ಸೊ ಹೀಗಾಗಿ ಇಲ್ಲಿ ಅಡ್ರೆಸ್ ಅಂತ ಬಂದಿದೆ. ಸೊ ಇದೆಲ್ಲ ಡೀಟೇಲ್ ಇರುತ್ತೆ. ಸೊ ಇದನ್ನ ಒಂದ್ ಕಡೆ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಹಾಗೇನೆ SRN ನಂಬರ್ ಅನ್ನ ನೀವು ಒಂದ್ ಕಡೆ ಬರ್ದಿಟ್ಕೊಂಡಿರೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಇವಾಗ ಇದೇ ಪೇಜಿಗೆ ವಾಪಸ್ ಬನ್ನಿ. ಹಾಗೇನೆ ಇಲ್ಲೊಂದು ಐಕನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಾಟಮ್ ಅಲ್ಲಿ ಲಾಗ್ಔಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ತಾ ಇದ್ದಾಗೇನೆ ಈ ಪೇಜ್ ಲಾಗ್ಔಟ್ ಆಯ್ತು. ಇವಾಗ ನೀವು ಮಾಡಬೇಕಾಗಿರೋದು ಹಸ್ಬೆಂಡ್ ಅಕೌಂಟ್ ನ ಮೂಲಕ ನೀವು ಲಾಗಿನ್ ಮಾಡ್ಕೊಳ್ಬೇಕು. ಸೊ ಹೀಗಾಗಿ ಮತ್ತೆ ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಹಸ್ಬೆಂಡ್ ನ ಆಧಾರ್ ಕಾರ್ಡ್ ನಂಬರ್ ಅನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಅದನ್ನ ನಾನು ಇವಾಗ ಕ್ವಿಕ್ ಆಗಿ ಎಂಟ್ರಿ ಮಾಡಿದೀನಿ. ಹಾಗೇನೆ ಕ್ಯಾಪ್ಚಾ ಕೋಡ್ ಅನ್ನ ಎಂಟ್ರಿ ಮಾಡಬೇಕು. ಸೊ ಕ್ಯಾಪ್ಚನ ಕೂಡ ಎಂಟ್ರಿ ಮಾಡ್ತೀನಿ ಇವಾಗ. ಸೊ ಇದಾದ ನಂತರ ಲಾಗಿನ್ ವಿತ್ OTP ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆಧಾರ್ ಕಾರ್ಡ್ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ. ಸೊ ಅದನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ಆ ನಂಬರ್ ಅನ್ನು ಇವಾಗ ನಾನು ಕ್ವಿಕ್ ಆಗಿ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಎಂಟ್ರಿ ಮಾಡಿ ಆದ್ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಪೇಜ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟು ಆಪ್ಷನ್ ಗಳಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋದು ಈ ಒಂದು ಆಪ್ಷನ್. ಸೊ ಇಲ್ಲಿದೆ ನೋಡಿ, ಮೈ ಹೆಡ್ ಆಫ್ ಫ್ಯಾಮಿಲಿ ರಿಕ್ವೆಸ್ಟ್ ಅಂತ ಇರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ SRN ನಂಬರ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ. ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೆ SRN ನಂಬರ್ ಅನ್ನ ಕಾಪಿ ಮಾಡಿ ಇಟ್ಕೊಂಡಿರಿ ಈ ಒಂದು ಪೇಜ್ ಇಂದ ಅಂತ ಹೇಳಿ. ಸೊ ಈ ಪೇಜ್ ಇಂದ ಇದನ್ನ ಕಾಪಿ ಮಾಡಿ ಇಟ್ಕೊಂಡಿದ್ರೆ ಅಥವಾ ಎಲ್ಲಾರು ಒಂದ್ ಕಡೆ ಬರ್ದಿಟ್ಕೊಂಡಿದ್ರೆ ಅದನ್ನ ಇಲ್ಲಿ ತಂದು ನೀವು ಪೇಸ್ಟ್ ಮಾಡಬೇಕು ಅಥವಾ ಎಂಟ್ರಿ ಮಾಡಬೇಕಾಗಿರತ್ತೆ. ಸೊ ಅದನ್ನ ಎಂಟ್ರಿ ಮಾಡಿ ಆದ್ಮೇಲೆ ಸೊ ಇದನ್ನ ಎಂಟ್ರಿ ಮಾಡ್ತಾ ಇದ್ದಾಗನೇ ಇಲ್ಲಿ ನೀವು ನೋಡ್ತಾ ಇರಬಹುದು, ಯು ಹ್ಯಾವ್ ರಿಸೀವ್ಡ್ ಎ ರಿಕ್ವೆಸ್ಟ್ ಆನ್ ಅಬೋವ್ SRN ಫ್ರಮ್ ಅಂತ ಹೇಳಿ ನಿಮ್ಮ ವೈಫ್ ನ ಹೆಸರು ಬಂದಿರತ್ತೆ. ಹಾಗೇನೆ ಆಧಾರ್ ಕಾರ್ಡ್ ನಂಬರ್ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ಫಾರ್ ಅಡ್ರೆಸ್ ಶೇರಿಂಗ್ ಅಂತ ಇರುವಂತದ್ದು. ಸೊ ಇದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸೊ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಬರುತ್ತೆ. ಸೊ ಇದನ್ನ ಕೂಡ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸ್ವಲ್ಪ ಹೊತ್ತು ಈ ಪೇಜ್ ಅಲ್ಲಿ ವೇಟ್ ಮಾಡಿ. ಆವಾಗ ನೋಡ್ತಾ ಇರಬಹುದು, ಯು ಹ್ಯಾವ್ ಅಕ್ಸೆಪ್ಟೆಡ್
ದ ರಿಕ್ವೆಸ್ಟ್ ಆಸ್ ಎ ಹೆಡ್ ಆಫ್ ಫ್ಯಾಮಿಲಿ ಫಾರ್ ಶೇರಿಂಗ್ ಯುವರ್ ಅಡ್ರೆಸ್ ಅಂತ ಇರುವಂತದ್ದು. ಸೊ ಇಷ್ಟ ಆದ ನಂತರ ನೀವು ಗೋ ಟು ಡ್ಯಾಶ್ ಬೋರ್ಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೇನೆ ನಿಮ್ಮ ಅಕೌಂಟ್ ಇಂದ ಇವಾಗ ನೀವು ಲಾಗೌಟ್ ಆಗಬಹುದು. ಸೊ ಲಾಗೌಟ್ ಆಗಿದ್ದೀನಿ. ಇವಾಗ ನೀವೇನ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ವೈಫ್ ನ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ ಇಲ್ಲಿ, ಹಾಗೇನೆ ಕ್ಯಾಪ್ಚನ್ ಕೂಡ ಎಂಟ್ರಿ ಮಾಡ್ಕೊಳ್ಳಿ. ಸೊ ಇವಾಗ ಮತ್ತೆ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಬೇಕು. ಇನ್ನೊಂದು OTP ಹೋಗುತ್ತೆ. ಸೊ ಆ OTP ನ ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ಲಾಗಿನ್ ಆಗಿರುವಂತದ್ದು. ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫುಲ್ಲಿ ಸ್ಕ್ರೋಲ್ ಮಾಡ್ಕೊಳ್ತಾ ಬನ್ನಿ. ಬಾಟಮ್ ಅಲ್ಲಿ ನಿಮ್ಗೊಂದು ಆಪ್ಷನ್ ತೋರಿಸ್ತಾ ಇದೆ, ನೋಡ್ತಾ ಇರಬಹುದು, ರಿಕ್ವೆಸ್ಟ್ ಅಂತ ಇರುವಂತದ್ದು. ಸೊ ಇಲ್ಲಿ ನೀವು ಹೆಡ್ ಆಫ್ ಫ್ಯಾಮಿಲಿ ಬೇಸ್ಡ್ ಆಗಿ ನಿಮ್ಮ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡ್ತಾ ಇರೋದಕ್ಕೋಸ್ಕರ ನೀವು ರಿಕ್ವೆಸ್ಟ್ ಮಾಡಿದಿರಾ ಅಂತ ತೋರಿಸ್ತಾ ಇದೆ. ಹಾಗೇನೆ ನಿಮ್ಮ SRN ನಂಬರ್ ತೋರಿಸ್ತಾ ಇರುತ್ತೆ, ಯಾವತ್ತು ನೀವು ಅಪ್ಡೇಟ್ ಮಾಡೋದಕ್ಕೆ ಅಪ್ಲೈ ಮಾಡಿದಿರಾ ಸೊ ಅದಿಲ್ಲಿ ತೋರಿಸ್ತಾ ಇದೆ. ಹಾಗೇನೆ ಅಟ್ ಪ್ರೆಸೆಂಟ್ ಅಲ್ಲಿ ಯಾವ ಸ್ಟೇಜ್ ಅಲ್ಲಿ ಇದೆ ಅದು ಕೂಡ ಇಲ್ಲಿ ತೋರಿಸ್ತಾ ಇರುವಂತದ್ದು. ವೆರಿಫಿಕೇಶನ್ ಸ್ಟೇಜ್ ಅಲ್ಲಿ ಇದೆ. ಸೊ ಈ ವೆರಿಫಿಕೇಶನ್ ಕಂಪ್ಲೀಟ್ ಆಗ್ತಾ ಇದ್ದಾಗನೇ ವ್ಯಾಲಿಡೇಷನ್ ಸ್ಟೇಜಿಗೆ ಹೋಗುತ್ತೆ. ಅದಾದ ನಂತರ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಅಡ್ರೆಸ್, ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಏನಿದೆ ಅದು ಕೂಡ ಅಪ್ಡೇಟ್ ಆಗುತ್ತೆ. 2 ವಾರದಲ್ಲಿ ಆಲ್ಮೋಸ್ಟ್ ಇದು ಅಪ್ಡೇಟ್ ಆಗುತ್ತೆ. ಸೊ ವೇಟ್ ಮಾಡಿ ಅಷ್ಟೇನೆ. ಸೊ ಈ ರೀತಿಯಾಗಿ ನೀವು ತುಂಬಾನೇ ಸಿಂಪಲ್ ಆಗಿ ನಿಮ್ಮ ವೈಫ್ ನ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಅಡ್ರೆಸ್ ಅನ್ನ ನಿಮ್ಮ ಅಡ್ರೆಸ್ಗೆ ಈಸಿಯಾಗಿನೇ ಅಪ್ಡೇಟ್ ಮಾಡ್ಕೊಳ್ಬಹುದು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.